ತಮಿಳ್ ಡೈರೆಕ್ಟರು, ತಮಿಳ್ ಶೇಡ್ ಇದೆ, ಫಸ್ಟ್ ಕ್ಲಾಸ್ ಆಗಿದೆ ಮೂವಿ, ಬಂದು ನೋಡಿ. ಈಗ ಇದು ಸಮಾಜಕ್ಕೆ ಮೆಸೇಜ್ ಏನು ಕೊಡ್ತಾ ಇದೆ ಇದರಿಂದ? ಸರ್ ಮಾಮೂಲಿ ಪೊಲಿಟಿಕ್ಸ್ ಬಗ್ಗೆ ಇದೆ, ಮಾಮೂಲಿ ಮಕ್ಕಳ ಬಗ್ಗೆ ಇದೆ, ಮಕ್ಕಳು ಹೆಂಗಿರ್ಬೇಕು, ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟರೆ ಏನಾಗುತ್ತೆ ಅದೆಲ್ಲ ಇದೆ, ಬಂದು ನೋಡಿ ಸರ್, ಎಲ್ಲ ಇಲ್ಲೇ ಬಿಟ್ರೆ ಹೆಂಗೆ. ಇನ್ನು ಈ ಫ್ಯಾನ್ ಶೋ ಅಲ್ಲ, ಫ್ಯಾನ್ ಶೋ ಇದು ಹಂಗೆ ಸ್ಪಾಯ್ಲರ್ ಕೊಡಬಾರ್ದು. ಫಸ್ಟ್ ಕ್ಲಾಸ್ ಆಗಿದೆ ಮೂವಿ, 45 ಇದೆ, ಅದಕ್ಕೂ ಸಪೋರ್ಟ್ ಮಾಡಿ, ನಮ್ಮ ಬಾಸ್ಗೂ ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಕಾಂಟ್ರವರ್ಸಿ ಬಿಟ್ಬಿಡಿ ಯಾವಾಗೂ. ಡಿ ಬಾಸು, ಸುದೀಪ್ ಎಲ್ಲ ಒಂದೇ, ನಾವೆಲ್ಲ ಒಂದೇ, ಎಲ್ಲ ಬಂದು ಸಿನಿಮಾ ಮಾಡಿ ಅಷ್ಟೇ. ಇದು ಕನ್ನಡ ಫಿಲಮ್ಗೆ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋಗಳು ಮಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ವ. ಈ ಥರ ಫಿಲಮ್ ಮಾಡಿದ್ರೆ ಕನ್ನಡ ಫಿಲಮ್ಗೆ ಎಲ್ಲರೂ ಜನ ಬಂದೇ ಬರ್ತಾರೆ. ಈ ಥರ ಹೌಸ್ಫುಲ್ ಆಗಿ ಆಗ್ತಾರೆ. ಒಂದು ಕಂಟೆಂಟ್ ಇದೆ ಸರ್, ಈ ಥರ ಅಂತ ಹೇಳ್ಬಿಟ್ರೆ ಎಲ್ಲ ಜನ ಬಂದೇ ಬರ್ತಾರೆ. ಚೆನ್ನಾಗಿದೆ ಸರ್ ಫಿಲಮ್. ಹಾಡೊಂದು 3 ಹಾಡಿದೆ. ಆಲ್ಮೋಸ್ಟ್ ಎಲ್ಲ ಫೈಟೇ ಫಿಲಮ್ ಎಲ್ಲ ಫೈಟೇ ಇರೋದು. ಹೀರೋಯಿನ್ ಆ್ಯಕ್ಟಿಂಗ್ ಕಡಿಮೆನೇ ಇರೋದು. ಸುದೀಪ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ, ಚಿಂದಾಗಿದೆ. ಎಲ್ಲರೂ ಬಂದು ಫಿಲಮ್ ನೋಡ್ಬೋದು. ವಿಲನ್ ಆ್ಯಕ್ಟಿಂಗು ಚೆನ್ನಾಗಿದೆ, ನೋಡ್ಬೋದು ಫಿಲಮ್. BGM ಮಾತ್ರ ಬೇರೆ ಲೆವೆಲ್ ಆಗಿದೆ ಸರ್, ಬೇರೆ ಲೆವೆಲ್ BGM ಮಾತ್ರ ಬೇರೆ ಲೆವೆಲ್ ಆಗಿದೆ. ಬೋರ್ ಆಗೋ ಸೀನೇ ಇಲ್ಲ ಸರ್. ಎಲ್ಲರೂ ವಿಸಿಲ್ ಆಗ್ಬೋದು, ಕೇಕ್ ಆಗ್ಬೋದು, ಎಲ್ಲರೂ ಮಾಡ್ಬೋದು ಸರ್. ಕ್ಲೈಮ್ಯಾಕ್ಸ್ ನೋಡು, ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕೊಟ್ಟಿಲ್ಲ ಸರ್. ಮೂವಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಮೂವಿ ಮಾತ್ರ ಸೂಪರ್ ಆಗಿದೆ, 100 days ಹಿಟ್ ಆಗುತ್ತೆ, ಅದಂತೂ ಫಿಕ್ಸ್. ಮೂವಿ ಮಾತ್ರ ಸೂಪರ್ ಆಗಿದೆ, ಸಖತ್ತಾಗಿರ್ಬೇಕು, ನೋಡ್ಬೋದು. ಬಂದರೆ ಇಂಥ ಮೂವಿ ಬರ್ಬೇಕು ಸರ್. ಸರ್ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಆಗಲಿ, ಮತ್ತು ನಡೀತಾರ ಡ್ರಗ್ ಮಾಫಿಯಾ ಬಗ್ಗೆ ಆಗಲಿ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಎಲ್ಲ ಬಂದಿದೆ. ಫ್ಯಾನ್ ಶೋ ಮಾತ್ರ ನೀವು ಕೇಳೋಕ್ಕೆ ಹೋಗ್ಬಾರ್ದು, ಎಲ್ಲ ಬರೋರು ಫ್ಯಾನ್ಸೇ ಇರ್ತಾರೆ. ಇದ್ರ ನೆಕ್ಸ್ಟ್ ನೀವು ಹೇಗೆ ಫುಲ್ ಆಗುತ್ತೆ ನೋಡ್ಕೊಂಡು ನಿಮಗೆ ರಿವ್ಯೂಸ್ ಗೊತ್ತಾಗುತ್ತೆ. ಫಿಲಮ್ ತುಂಬ ಚೆನ್ನಾಗಿದೆ, BGM ತುಂಬ ಚೆನ್ನಾಗಿ ಬಂದಿದೆ. ಹೊಸ ಡೈರೆಕ್ಟರ್ ಇದು, ಸೆಕೆಂಡ್ ಮೂವಿ ಅವ್ರದ್ದು, ವಿಜಯ್ ಕಾರ್ತಿಕೇಯ ಅವ್ರದ್ದು. ಬಂದು ನೋಡ್ರೆ ಗೊತ್ತಾಗುತ್ತೆ ಸರ್. ಮ್ಯಾಕ್ಸ್ ಅಂತ ಹೇಳ್ತಾರೆ, ಮ್ಯಾಕ್ಸ್ ಇದಕ್ಕೆ ಸಂಬಂಧನೇ ಇಲ್ಲ. ಒಂದು ಅನಿಮಲ್ ಸರ್ಕಾಸ್ಟಿಕ್ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ನ ಇಲ್ಲಿ ಬಂದು ನಾವು ನೋಡ್ಬೋದು ಸರ್. ಥ್ಯಾಂಕ್ ಯು ಸರ್. ಸರಿ, ನಮ್ಮ ಮೂವಿ ಹೆಂಗಿದೆ? ಮೂವಿ ಚೆನ್ನಾಗೈತೆ, ನೋಡ್ಬೋದು. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಮೂವಿ ಚೆನ್ನಾಗೈತೆ. ದಮ್ ಹೊಡಿಯೋದು ಫಸ್ಟ್ ಕಮ್ಮಿ ಮಾಡು. ಒಳ್ಳೆ ಡೈಲಾಗ್ ಹೇಳಿದ್ದಾರೆ ಸುದೀಪ್ ಸರ್. ಕಂಟೆಂಟ್ ಚೆನ್ನಾಗೈತೆ. ಸರ್ ಮೂವಿ ಹೇಗಿದೆ? ಚೆನ್ನಾಗಿಲ್ಲ ಸರ್ ಮೂವಿ ನೈಸ್ ಮೂವಿ, ಚೆನ್ನಾಗಿ ಸರ್ ಮೂವಿ ಸರ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಮೂವಿ, ಅಮೇಜಿಂಗ್. ಬ್ಯೂಟಿ ಮಾರ್ಕಿಸ್ ಸೂಪರ್ ಸರ್. ಸ್ಟೋರಿ ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ರಾಕಿಂಗ್ ಆಲ್ವೇಸ್. ಕೊಟ್ರೆ ನಮ್ಮನ್ನ ಇಂಥ ಫಿಲಿಮ್ ಕೊಡ್ಬೇಕಣ್ಣ, ಇದು ಫಿಲಿಮ್ ಅಂದ್ರೆ. ಡೈರೆಕ್ಟರ್ಗೆ ನಮ್ಮನ್ನ ಟ್ಯಾಂಕ್ಸ್ ಅಣ್ಣ, ಟ್ಯಾಂಕ್ಸ್ ಅಣ್ಣ ಅವನಿಗೆ. ಸೂಪರ್ ಐತೆ ಸರ್, ಸೂಪರ್. ಓಡಿದ್ರೆ 50 ದಿನ ಮೇಲೆ ಓಡ್ತದೆ, ಹೋಗೋಣ. ಓಡಿದ್ರೆ 50 ದಿನ ಓಡ್ತದೆ ಪಕ್ಕ. ಡೈರೆಕ್ಟರ್ಗೆ ಹ್ಯಾಂಡ್ಸಮ್ ಅಣ್ಣ, ಅಂತ ಡೈರೆಕ್ಟರ್ ಬರಬೇಕು ಅಣ್ಣ. ಚೆನ್ನಾಗಿದೆ ಅಣ್ಣ ಫಿಲಿಮು, ನೋಡಕ್ ಫ್ಯಾಮಿಲಿ ಬಂದು ನೋಡ್ಬೇಕಣ್ಣ. ಫಿಲಿಮು ಕಿಚ್ಚ ಬಾಸು ನಾನು ಅದಣ್ಣ ಫಿಲಿಮು. ಕಿಚ್ಚ ಬಾಸು ನಾನು 50 ದಿನ ಸೂಪರ್ ಗುರು ಫಿಲಮ್. ಅದು ಸೂಪರ್ ಮೂವಿ, ಚೆನ್ನಾಗಿತ್ತು, ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್, ಮಸ್ತಾಗೈತೆ. ಸೂಪರ್. ನಮ್ಮ ಬಾಸ್ ಯಾರು ದಾದಾ ಸ್ವ್ಯಾಗ್ ಗೊತ್ತಾ? ಬೆಂಕಿ ಸೂಪರ್ ಮೂವಿ. ಫಸ್ಟ್ ಶೋಗೆ ಬಂದಿರಿ, ಸೂಪರ್ ಆಗಿದೆ ಮೂವಿ. ಇದೇ ತರ ಕಿಚ್ಚ ಬಾಸ್ ಸೂಪರ್ ಆಗಿ ಮೂವಿ ಮಾಡ್ತಾ ಇರ್ಬೇಕು, ನಾವು ನೋಡ್ತಾ ಇರ್ಬೇಕು. ಕಿಚ್ಚ ಬಾಸ್ಗೆ ಬ್ಲಾಕ್ ಬಸ್ಟರ್ ಮೂವಿ ಬಂದು ಡೀಸೆಂಟ್ ಆಗಿದೆ.
ಸೂಪರ್ ಹಿಟ್ ಮೂವಿ. ಮೂವಿಯಲ್ಲಿ ಮಾತಾಡಿ ಸರ್. ಎಕ್ಸಲೆಂಟ್ ಮೂವಿ ಸರ್. ಸುದೀಪ್ ಫ್ಯಾನ್ಸ್ ಎಕ್ಸಲೆಂಟ್ ತುಂಬಾ ಚೆನ್ನಾಗಿದೆ. ಅಲ್ಲ ಸ್ಟೋರಿ ಏನಿದೆ? ಸ್ಟೋರಿ ನೋಡಿ ಅದೇ ಗೊತ್ತಾಗುತ್ತೆ. ಸರಿ ನಡೀತದೆ. ಕಿಚ್ಚ ಸ್ವ್ಯಾಗ್ ಸೂಪರ್. ವರ್ತ್ ಚೆನ್ನಾಗಿದೆ. ಸರ್ ಸಖತ್ತಾಗಿತ್ತು ಸರ್ ಮೂವಿ ಮಾತ್ರ. ಸುದೀಪ್ ಸರ್ದು ಲುಕ್ ಏನಿದೆಯಲ್ಲ ಸಖತ್ತಿತ್ತು ಸರ್. ಮೆಸೇಜ್ ಏನಿದೆ ಇದರಲ್ಲಿ? ಜೈ ಕಿಚ್ಚ ಬಾಸ್. ಮೆಸೇಜ್ ಸರ್ ಮೆಸೇಜ್ ಗೊತ್ತಾಗಿಲ್ಲ, ಬಟ್ ನಾವು ಸುದೀಪ್ ಸರ್ಗೋಸ್ಕರ ಬಂದಿದ್ದು. ಥ್ಯಾಂಕ್ ಯು. ಸೂಪರ್ ಇತ್ತು. ಮೂವಿ ಮಾತ್ರ ಸಖತ್ತಾಗೈತೆ, ಎಲ್ಲರೂ ಬನ್ನಿ ನೋಡಿ. ವಿಡಿಯೋ ಮೇಲೆ ಸಖತ್ತಾಗೈತೆ. ದಾದಾ ಯಾರು ಗೊತ್ತಾ? ಹೊಡೆಯೋ ಫೈಟೇ ಮಾರ್ಕ್ ಅಂದ್ರೆ ಚಿಂದಿ. ಕಿಚ್ಚ ಫ್ಯಾನ್ಸ್ ಮಾತ್ರ ಚಿಂದಿಯಾಗಿ ನೋಡ್ಬೋದಣ್ಣ. ಪಕ್ಕ ಇಟ್ಟಾಗತ್ತೆ ಫಿಲಮು. ಮ್ಯಾಕ್ಸು ನಮ್ಮನ್ನ ಸೈಕ್ ಆಗಿದೆ, ಹಾಡುಗಳು ಎಲ್ಲ ಮಸ್ತಾಗಿದೆ, ಬಂದು ನೋಡ್ಬೋದಣ್ಣ. ಕೇಸ್ನ ಒಂದು ಫೈಂಡ್ ಔಟ್ ಮಾಡೋದು ಫಿಲಮಲ್ಲಿ ತೋರಿಸಿದ್ರೆ ಯಾವ ಥರ ಮಾರ್ಕ್ ಮಾಡೋದು ಅಂತ. ಬಟ್ ಮೂವಿ ಇಟ್ಟಾಗುತ್ತಪ್ಪ ಇಷ್ಟಂದ್ರೆ ಏನು ಅದ್ರ ಇಷ್ಟ ಆಗುವಂಥ ಲಕ್ಷಣಕ್ಕೆ ಏನೇನಿದೆ? ಸರ್ ಅಲ್ಲಿ ಆಕ್ಷನ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಮೂವಿ ಅಂತೂ ಸಖತ್ತಾಗಿದೆ. BGM ಅಂತೂ ಎಕ್ಸಲೆಂಟು. ಅಂಡ್ ನಮ್ಮ ಬಾಸ್ ಡೈಲಾಗ್ಸ್ ಮಾತ್ರ ಸೂಪರ್ ಹಿಟ್ ಸರ್. ಈಗ ಒಳ್ಳೆತನ ಮೂವಿ ಮಾತ್ರ ಸೂಪರ್ ಆಗೈತೆ. ಫಸ್ಟ್ನೇದಾಗಿ ಟಾಪ್ ಲೆವೆಲ್ ಮೇಕಿಂಗು. ನಮ್ಮ ಬಾಸು ಮಾಸಾಗಿ ತೋರಿಸಿದಾರೆ. ಮಾಸು ಅಂತ ಇದ್ರಲ್ಲ, ಮಾಸ್ ಅಲ್ಲ, ಊರ ಮಾಸು. ಸೋಷಿಯಲ್ ಮೀಡಿಯಾದಲ್ಲ ಮಾಸ್ ಕಂಟ್ರೋಲ್ಸ್ ನಡೀತದೆ. ಇದು ಮಾಸ್ ಅಲ್ಲ, ಮಾಸ್ಗೆ ಬಾಸು, ನಮ್ಮ ಬಾಸು. ಇದು ಫಿಕ್ಸ್ ಆಗ್ಬಿಟ್ರಿ. ಇನ್ಮೇಲಿಂದ ಮಾಸ್ ಬರ್ತಾನೆ ಅಂತ ತಗೊಂತಾ ಇರ್ಬೇಕು ಒಂದೊಂದೇ. ಮಾರ್ಕ್ ಅಂದ್ರೆ ಸರ್ ಮೇಕಿಂಗ್ ಚೆನ್ನಾಗಿದೆ ಸರಿನಾ. ಸ್ಯಾಂಡ್ಲ್ವುಡ್ಡು ಈ ಥರ ಸ್ಟೋರಿ ತೆಗೆದಿಲ್ಲ, ಒಂಥರ ಮಾಸ್ ಸ್ಟೋರಿ. ಸರ್ ಮೂವಿ ನೈಸ್ ಮೂವಿ, ಚೆನ್ನಾಗಿ ಸರ್ ಮೂವಿ ಸರ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಮಾರ್ಕ್ ಅಮೇಜಿಂಗ್ ಬ್ಯೂಟಿ ಮಾರ್ಕ್ ಇಸ್ ಮಾರ್ಕ್. ಸೂಪರ್ ಸರ್. ಸ್ಟೋರಿ ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ರಾಕಿಂಗ್ ಆಲ್ವೇಸ್. ಅಣ್ಣ ಕೊಟ್ರೆ ನಮ್ಮನ್ನ ಇಂಥ ಫಿಲಿಮ್ ಕೊಡ್ಬೇಕಣ್ಣ. ಇದು ಫಿಲಿಮ್ ಅಂದ್ರೆ ಡೈರೆಕ್ಟರ್ಗೆ ನಮ್ಮನ್ನ ಟ್ಯಾಂಕ್ಸ್ ಅಣ್ಣ. ಡೈರೆಕ್ಟರ್ ಟ್ಯಾಂಕ್ಸ್ ಅಣ್ಣ ಅವನಿಗೆ. ನಿಮ್ಮ ಹಿಂದೆನೂ ಆದಿತಾನೆ ಇದ್ದಾರೆ ಸ್ಟೀಫನ್. ಸೂಪರ್ ಐತೆ ಸರ್, ಸೂಪರ್. ಓಡಿದ್ರೆ 50 ದಿನ ಮೇಲೆ ಓಡ್ತದೆ ಹೋಗೋಣ. ಓಡಿದ್ರೆ 50 ದಿನ ಓಡ್ತದೆ ಪಕ್ಕ. ಡೈರೆಕ್ಟರ್ಗೆ ಹ್ಯಾಂಡ್ಸಮ್ ಅಣ್ಣ, ಅಂತ ಡೈರೆಕ್ಟರ್ ಬರಬೇಕು ಅಣ್ಣ. ಚೆನ್ನಾಗಿದೆ ಅಣ್ಣ ಫಿಲಿಮು, ನೋಡಕ್ ಫ್ಯಾಮಿಲಿ ಬಂದು ನೋಡ್ಬೇಕಣ್ಣ. ಫಿಲಿಮು ಕಿಚ್ಚ ಬಾಸು ನಾನು ಅದಣ್ಣ ಫಿಲಿಮು ಕಿಚ್ಚ ಬಾಸು. ನಾನು 50 ದಿನ ಸೂಪರ್ ಗುರು ಫಿಲಮ್ ಅಲ್ಲಿ ಸೂಪರ್ ಮೂವಿ. ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್, ಮಸ್ತಾಗೈತೆ. ಸೂಪರ್. ನಮ್ಮ ಬಾಸ್ ಯಾರು? ದಾದಾ ಸ್ವ್ಯಾಗ್ ಗೊತ್ತಾ? ಬೆಂಕಿ ಸೂಪರ್ ಮೂವಿ. ಫಸ್ಟ್ ಶೋಕ್ ಬಂದಿರಿ, ಸೂಪರ್ ಆಗಿದೆ ಮೂವಿ. ಇದೇ ತರ ಕಿಚ್ಚ ಬಾಸ್ ಸೂಪರ್ ಆಗಿ ಮೂವಿ ಮಾಡ್ತಾ ಇರ್ಬೇಕು, ನಾವು ನೋಡ್ತಾ ಇರ್ಬೇಕು. ಕಿಚ್ಚ ಬಾಸ್ಗೆ ಬ್ಲಾಕ್ ಬಸ್ಟರ್ ಬಾಸ್. ಮೂವಿ ಬಂದು ಡೀಸೆಂಟ್ ಆಗಿದೆ. ಸೂಪರ್ ಹಿಟ್ ಮೂವಿ. ಮೂವಿಯಲ್ಲಿ ಮಾತಾಡಿ ಸರ್. ಎಕ್ಸಲೆಂಟ್ ಮೂವಿ ಸರ್. ಸುದೀಪ್ ಫ್ಯಾನ್ಸ್ ಎಕ್ಸಲೆಂಟ್ ತುಂಬಾ ಚೆನ್ನಾಗಿದೆ. ಅಲ್ಲ ಸ್ಟೋರಿ ಏನಿದೆ? ಸ್ಟೋರಿ ನೋಡಿ ಅದೇ ಗೊತ್ತಾಗುತ್ತೆ. ಸರಿ ನಡೀತದೆ. ಕಿಚ್ಚ ಸ್ವ್ಯಾಗ್ ಸೂಪರ್. ವರ್ತ್ ಚೆನ್ನಾಗಿದೆ. ಸರ್ ಸಖತ್ತಾಗಿತ್ತು ಸರ್ ಮೂವಿ ಮಾತ್ರ. ಸುದೀಪ್ ಸರ್ದು ಲುಕ್ ಏನಿದೆಯಲ್ಲ ಸಖತ್ತಿತ್ತು ಸರ್. ಮೆಸೇಜ್ ಏನಿದೆ ಇದರಲ್ಲಿ? ಜೈ ಕಿಚ್ಚ ಬಾಸ್. ಮೆಸೇಜ್ ಸರ್ ಮೆಸೇಜ್ ಗೊತ್ತಾಗಿಲ್ಲ, ಬಟ್ ನಾವು ಸುದೀಪ್ ಸರ್ಗೋಸ್ಕರ ಬಂದಿದ್ದು. ಥ್ಯಾಂಕ್ ಯು.
ಸೂಪರ್ ಇತ್ತು ಮೂವಿ ಮಾತ್ರ ಸಖತ್ತಾಗೈತೆ ಎಲ್ಲರೂ ಬನ್ನಿ ನೋಡಿ ಸಖತ್ತಾಗೈತೆ ದಾದಾ ಯಾರು ಗೊತ್ತಾ? ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.